ಲಿಟ್ರಲಿ ಬುಕ್ಸ್ನ ಸುಟ್ಟು ಹಾಕ್ಬಿಟ್ಲು ಗೊತ್ತಾ ಅವಳು. ಐ ಗೈಸ್ ವೆಲ್ಕಮ್ ಬ್ಯಾಕ್. ಆಗ್ತಾನೆ ಟಿ ವಿನಲ್ಲಿ ಟೀಚ್ ಯು ಆ ಲೆಸನ್ ಅಂದ್ಬಿಟ್ಟು ಒಂದು ಕೊರಿಯನ್ ಸೀರೀಸ್ ನಾನು ನೋಡ್ತಿದ್ದೆ. ಈ ಸ್ಟೋರಿ ಹೇಳ್ಬೇಕಂತಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ನಾನು 10th ಅಲ್ಲಿ ಇರ್ಬೇಕಾದ್ರೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಟೈಮಲ್ಲೇನೋ ಈ ಸಿಚುವೇಶನ್ ನಡೆದಿದ್ದು. ಏನಾಗಿತ್ತು ಅಂದರೆ, ಒಬ್ಳು ಡೋಂಟ್ ವಾಂಟ್ ಮೆನ್ಷನ್ ಹರ್ ನೇಮ್, ಲೆಟ್ಸ್ ಕೀಪ್ ಹರ್ ನೇಮ್ ಆಸ್ ಹೆಚ್. ಅವಳು ನಾನು ಅವಳನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾನು ಒಪ್ಕೊಂಡಿದ್ದೆ, ಬಟ್ ಅವಳು ಒಪ್ಕೊಂಡಿದ್ಲು ಇಲ್ವೋ ನಂಗೆ ಇವಾಗ್ಲೂ ಗೊತ್ತಿಲ್ಲ. ಸೊ ನಾನು ಏನೇ ಇದು ಮಾಡಿದ್ರು ಅವಳನ್ನ ಜಾಸ್ತಿ ಹೋಲಿಸ್ಕೊತಿದ್ದೆ, ಅಥವಾ ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು. ಆಮೇಲೆ ಏನಾಯಿತು, ಸಡನ್ನಾಗಿ ಒಂದಿನ ಅವಳಿಗೆ ಅವಳ ಬುಕ್ಸ್, ಮ್ಯಾಥ್ಸ್ ಬುಕ್ಸ್ ಇರುತ್ತಲ್ಲ, ಮ್ಯಾಥ್ಸ್ ಕ್ಲಾಸ್ ವರ್ಕ್ಸು ಕಳೆದೋಗಿರುತ್ತೆ ಅವಳು. ಸೊ ಅದೆಲ್ಲ ಹೆಂಗಾಯಿತು ಏನು ಅಂತ ಗೊತ್ತಿಲ್ಲ. ಮತ್ತು ನನ್ನ ಮಿಸ್ಟೇಕ್ಸ್ ಏನಂದರೆ, ನಾನು ಬುಕ್ಸ್ನ ಬೇರೆಯವ್ರಿಗೆ ಕೊಡ್ತೀನಿ, ಆದರೆ ನಾನು ಮರ್ತೋಗ್ಬಿಡ್ತೀನಿ ವಾಪಸ್ ಇಟ್ಕೊಳ್ಳೋದು. ಐ ನೋ ಇಟ್ಸ್ ಮೈ ಮಿಸ್ಟೇಕ್ ಅಂತ. ಬಟ್ ಏನು ಅನ್ನಿಸ್ತು, ನೆಕ್ಸ್ಟು ಅವಳಿಗೂ ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮ್ಯಾಮ್ ಪರ್ಮಿಷನ್ ಎಲ್ಲ ಇಸ್ಕೊಂಡೆಲ್ಲ ಕೊಟ್ಟೆ. ಅವಳು ನನಗೆ ರಿಟರ್ನ್ ಮಾಡಿದಳು ಇಲ್ವೋ ಅನ್ನೋದು ನನಗೆ ಜ್ಞಾಪಕ ಇರಲಿಲ್ಲ. ಬಟ್ ನಾನು ಅವಳ ಕೈಲಿ ಈಸ್ಕೊಂಡಿದ್ದೆ ಅನ್ನೋದೊಂಚು ಇತ್ತು, ಯಾಕಂದರೆ ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಬಟ್ ನಾನು ಎಂಥ ಹುಡುಗಿ ಅಂದರೆ, ಆ ಸಬ್ಜೆಕ್ಟ್ ಅದಿನ ಆಗಿದೆ, ನಾನು ಆ ಸಬ್ಜೆಕ್ಟಲ್ಲಿ ಮನೆಗೆ ಹೋದ್ಮೇಲೆ ನಾನು ಬುಕ್ಕೇ ಮುಟ್ಟೋಳಲ್ಲ. ಬ್ಯಾಗ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ನಾನು ಬೇರೆದೆಲ್ಲ ಓದ್ಕೋತಾ ಇರ್ತೀನಿ. 1 ವಾರ ಆಯಿತು, 2 ವಾರ ಆಯಿತು, ಮಿಡ್ ಟರ್ಮ್ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡ್ತಾರೆ. ನಾನು ಮಿಡ್ ಟರ್ಮ್ ಎಕ್ಸಾಮ್ ಅನೌನ್ಸ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಓದಬೇಕಲ್ವಾ. ನಂದೇನೇ ಇಲ್ಲ ಅಂದರೂ ಒಂದು ಮ್ಯಾಥ್ಸ್ ಬುಕ್ಕಲ್ಲಿ 2 ಲೆಸನ್ 3 ಲೆಸನ್ ಬರೀತಿದ್ದೆ. ಸೊ ನಾನು ಮಿಡ್ ಟರ್ಮ್ ಬರೋ ಅಷ್ಟರಲ್ಲಿ ಆಗಲೇ ನನಗೆ 4 ಬುಕ್ಸ್ ಆಗೋಗಿತ್ತು. 3 ರಿಂದ 4 ಬುಕ್ಸ್ ಆಗಿತ್ತು. ನಾನು 3 ಬುಕ್ಸ್ ಏನೋ ಅವಳಿಗೆ ಕೊಟ್ಟಿದ್ದೆ ಅನಿಸುತ್ತೆ. ಒಬ್ಳು ಏನು ಮಾಡಿದ್ಲು, ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಕೂಡ ನನ್ನ ನೋಟ್ಸ್ನ ಪ್ರಿಂಟ್ ಎಲ್ಲ ಇಸ್ಕೊಂಡು ನನಗೆ ವಾಪಸ್ ಕೊಟ್ಟಿದ್ದಾಳೆ. ಆದರೆ ಈ ಹೆಚ್ಚನ್ನೋಳು ಈಸ್ಕೊಂಡಿದ್ದಾಳೆ, ವಾಪಸ್ ಕೊಟ್ಟಿದ್ದಾಳೆ, ನನಗೆ ಅದನ್ನ ಹಾಕಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ನೋಡ್ತೀನಿ, ನನ್ನ 3 ಬುಕ್ಸು ಮಿಸ್ ಆಗಿರುತ್ತೆ. 3 ಬುಕ್ಸು ಮಿಸ್ ಆಗಿರೋದು ನಾನು ಮೊದಲೇ ಕಳ್ದಾಗೋದು ಜಾಸ್ತಿ ಅಲ್ವಾ ಅಂತ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟೆ, ಸುಮ್ಮನೆ ಆಗ್ಬಿಟ್ಟು ಮನೇಲೆಲ್ಲ ಹುಡುಕ್ತೀನಿ. ಸಿಗ್ತಾನೆ ಇಲ್ಲ ಬುಕ್ಸು. ನನ್ನ ತಮ್ಮನ ಬುಕ್ಸ್ ಬ್ಯಾಗಲ್ಲಿ ಹುಡುಕ್ದೆ, ಮನೆ ಎಲ್ಲ ಹುಡುಕಿದ್ದೀನಿ. ನನಗೆ ಭಯ ಶುರು, ಯಾಕಂದರೆ ಅಮ್ಮ ಬೈತಾರೆ. ಎಕ್ಸಾಮ್ ಟೈಮಲ್ಲಿ ಬುಕ್ಸ್ ಕಳ್ಕೊಳ್ಳೋದು ದೊಡ್ಡ ವಿಷಯ. ಅದು ಇಂಥ ಟೈಮಲ್ಲಿ ಕಳ್ಕೊಳ್ಳೋದಂದರೆ ಇಟ್ಸ್ ಲೈಕ್ ಹಾರಿಬಲ್. ಎಲ್ಲ ನೋಟ್ಸು ಅದರಲ್ಲೇ ಇದೆ, ಆನ್ಸರ್ಸು, ಕ್ವೆಶ್ಚನ್ಸು. ಇಟ್ಸ್ ದ ವರ್ಸ್ಟ್ ಸ್ಟೇಜ್ ಆಫ್ ಆಲ್. ಆಮೇಲೆ ಏನಾಯಿತು, ಸರಿ ಆಯಿತು, ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಎಲ್ಲ ಬಂದರು, ಟೀಚರ್ಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರು. ದ್ಯಾಟ್ಸ್ ಒನ್ ಪಾಯಿಂಟ್, ಬಿಟ್ಟು ಹಾಕ್ಬೇಕದನ್ನ. ಆಮೇಲೆ ಏನಾಯಿತು, ನಾನು ಎಕ್ಸಾಮ್ಗೆ ಹೆಂಗೆ ಓದ್ಕೊಂಡೆ ಅಂದರೆ, ನಾನು ರಿವಿಷನ್ ಟೈಮಲ್ಲಿ ರಿವಿಷನ್ ನೋಡಿಕೊಂಡು ಎಕ್ಸಾಮ್ಸ್ಗೆ ಓದ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ವಿಷಯ ಬರುತ್ತೆ ಏನಂತ, ಆ ಹೆಚ್ಚನ್ನು ಹುಡುಗಿ ಮತ್ತು ಅವ್ರ ಅಣ್ಣ ಸೇರಿಬಿಟ್ಟು ನನ್ನ ನೋಟ್ಬುಕ್ಸ್ನೆಲ್ಲ ಹರಿದಾಕಿ ಸುಟ್ಟು ಹಾಕಿದಾರಂತೆ. ನನಗೆ ಅಂತ ರಿವೆಂಜ್ ಏನಿತ್ತು, ನನ್ನ ತಪ್ಪಾಗಿದೆ, ನಾನು ಹೇಳ್ಕೊಂಡು ನಾನು ಸರಿ ಮಾಡ್ಕೊತಿದ್ದೆ. ತಪ್ಪೇನು ಅಂತಲೂ ಗೊತ್ತಿಲ್ಲ, ನನ್ನ ಬುಕ್ಸ್ ಎಲ್ಲ ಹರಿದಾಕ್ಬಿಟ್ಟು ನನಗೆ ಗೊತ್ತಿಲ್ಲ ಅನ್ನೋ ಥರ ಇಷ್ಟು ದಿನ ಮುಚ್ಚಿಟ್ಕೊಂಡು ಫೈನಲ್ ಎಕ್ಸಾಮ್ಸ್ ಟೈಮಲ್ಲಿ ನನಗಿದು ಗೊತ್ತಾಗಿರೋದು. ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ.